Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 36 verse 9. You are source of all life and because of your light we see the light. ಕೀರ್ತನೆಗಳು 36:9 ವಚನ. ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ಹೌದು, ನಮ್ಮ ಕರ್ತನು ಜೀವದ ಬುಗ್ಗೆಯಾಗಿದ್ದಾರೆ. ಜೀವದ ಬುಗ್ಗೆಯು ಎಂದೆಂದಿಗೂ ಒಣಗುವುದಿಲ್ಲ. ಆತನು ನಮಗೆ ಆತ್ಮಿಕ ದಾಹವನ್ನು ತೀರಿಸುವಾತನಾಗಿದ್ದಾನೆ. ಯೇಸು ಸ್ವಾಮಿಯು ಸಮಾರ್ಯದ ಸ್ತ್ರೀಗೆ ಹೇಳ್ತಾರೆ. ಇದನ್ನು ನಾವು ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 14ರಲ್ಲಿ ನೋಡುತ್ತೇವೆ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ. ಹೌದು, ನಾವು ಈ ಜೀವದ ಬುಗ್ಗೆಯ ನೀರನ್ನು ಕುಡಿಯುವಾಗ ನಮಗೆ ಹೊಸ ಶಕ್ತಿ ಬರುತ್ತದೆ, ನಮಗೆ ಹೊಸ ಬಲವು ಬರುತ್ತದೆ ಮತ್ತು ನಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವು ಬರುವಂಥದ್ದಾಗಿದೆ. ಪ್ರಿಯರೇ, ಅರಸನಾದ ದಾವೀದನು ಕರ್ತನನ್ನು ಸುಂದರವಾದ ಬುಗ್ಗೆ ಅಂತೆ ಕಂಡನು. ಹೌದು, ನಮ್ಮ ಕರ್ತನು ಜೀವದ ಬುಗ್ಗೆ ಆಗಿದ್ದಾನೆ. ಆತನು ಎಲ್ಲರಿಗೆ ಒಳ್ಳೆಯದನ್ನು ಮಾಡುವವನಾಗಿದ್ದಾನೆ. ಆತನಲ್ಲಿ ನಾವು ದೈಹಿಕವಾಗಿಯೂ ಮತ್ತು ಆತ್ಮೀಕವಾಗಿಯೂ ಆಶೀರ್ವಾದವನ್ನು ಹೊಂದುತ್ತೇವೆ. ಆತನೇ ನಮ್ಮ ದಣಿವಾರಿಸುವ ಬುಗ್ಗೆ ಆಗಿದ್ದಾನೆ. ಆತನಿಂದಲೇ ನಮಗೆ ಆರೋಗ್ಯವು ದೊರೆಯುತ್ತದೆ, ಆತನಿಂದಲೇ ನಮಗೆ ಬಲವು ದೊರೆಯುತ್ತದೆ ಮತ್ತು ಆತನಿಂದಲೇ ನಮಗೆ ಜೀವವು ದೊರೆಯುವಂಥದ್ದಾಗಿದೆ. ಆತನಿಂದಲೇ ಎಲ್ಲ ವರಗಳು ಮತ್ತು ಕೃಪೆಯು ಚಿಗುರುತ್ತವೆ. ಪ್ರಿಯರೇ, ದಾವೀದನು ಕೀರ್ತನೆ 36:7ರಲ್ಲಿ ಈ ರೀತಿ ಹೇಳ್ತಾನೆ. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು, ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವರು, ನಿನ್ನಲ್ಲಿ ಜೀವದ ಬುಗ್ಗೆ ಉಂಟಲ್ಲ ಎಂಬುದಾಗಿ. ಹೌದು, ನಮ್ಮ ದೇವರ ಬಳಿ ಜೀವದ ಬುಗ್ಗೆ ಇದೆ. ಪ್ರಿಯರೇ, ಯಾರು ಬಾಯಾರಿದವರಾಗಿರುತ್ತಾರೋ ಅವರು ಕರ್ತನ ಬಳಿಗೆ ಬರುವುದಾದರೆ ಆತನು ನಮ್ಮ ದಾಹವನ್ನು ತೀರಿಸುವಾತನಾಗಿದ್ದಾನೆ. ಕರ್ತನು ಯೆರೆಮೀಯ 17:13ರಲ್ಲಿ ಈ ರೀತಿ ಹೇಳ್ತಾರೆ. ನನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು, ಕರ್ತನಾದ ನನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ ಎಂಬುದಾಗಿ. ಯಾರು ದೇವರನ್ನು ಬಿಟ್ಟು ಬಿಡುತ್ತಾರೋ ಅವರು ಜೀವ ಕೊಡುವಂತಹ ಜೀವಜಲದ ಬುಗ್ಗೆಯನ್ನು ಬಿಟ್ಟಂಥವರಾಗಿದ್ದಾರೆ ಎಂಬುದಾಗಿ. ಹೌದು, ತನ್ನನ್ನು ಬಿಟ್ಟು ದೂರ ಹೋಗುತ್ತಿರುವವರಿಗಾಗಿ ನಮ್ಮ ದೇವರು ಮನಮರುಗುವವನಾಗಿದ್ದಾನೆ. ಬಹುಭಾರದಿಂದ ಕರ್ತನು ಯೆರೆಮೀಯ 2:13ರಲ್ಲಿ ಈ ರೀತಿ ಹೇಳ್ತಾರೆ. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಒಂದು, ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ ಮತ್ತು ಎರಡನೆಯದಾಗಿ ತಮಗೋಸ್ಕರ ತೊಟ್ಟಿಗಳನ್ನು, ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ ಎಂಬುದಾಗಿ. ನನ್ನ ಪ್ರಿಯ ದೇವ ಮಗುವೆ, ಇಂದು ನಿನ್ನ ಸ್ಥಿತಿ ಏನಾಗಿದೆ? ನೀನು ಒಡೆದ ತೊಟ್ಟಿ ಆಗಿದೆಯಾ ಅಥವಾ ಪ್ರೀತಿಯನ್ನು ಪ್ರತಿಬಿಂಬಿಸುವ ಜೀವದ ಬುಗ್ಗೆ ಆಗಿದೆಯಾ? ಇಂದೇ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಜೀವಜಲದ ಬುಗ್ಗೆಯಾದ ಕ್ರಿಸ್ತನನ್ನು ನಾವು ಹಿಡಿದುಕೊಳ್ಳೋಣ. ನಮಗಾಗಿಯೇ ಆತನು ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ. ಆತನ ಪ್ರೀತಿ ನಮ್ಮಲ್ಲಿ ಪ್ರವಹಿಸುವಂತಾಗಲಿ. ಪ್ರಿಯರೇ, ನಿಮ್ಮಲ್ಲಿರುವ ಜೀವಜಲದ ಬುಗ್ಗೆಯಿಂದ ನಿಮ್ಮ ಸುತ್ತಮುತ್ತ ಇರುವಂಥ ಜನರಿಗೂ ಕೂಡ ಅದು ಉಪಯೋಗ ಪಡೆಯುವಂಥದ್ದಾಗಲಿ, ಅವರು ಆಶೀರ್ವಾದ ಹೊಂದುವಂಥದ್ದಾಗಲಿ. ನನ್ನ ಪ್ರಿಯ ದೇವಜನರೇ, ಈ ಜೀವಜಲದ ಬುಗ್ಗೆಯಾದ ಕರ್ತನ ಪ್ರೀತಿಯನ್ನು ನಾವು ಇತರರಿಗೆ ಸಾರುವಂಥವರಾಗುವುದಕ್ಕಾಗಿ ಸಾಕ್ಷಿಯ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವಜಲದ ಬುಗ್ಗೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ನಮ್ಮ ದಾಹವನ್ನು ತೀರಿಸುವಾತನೇ ನಿನಗೆ ಸ್ತೋತ್ರ ಕರ್ತನೆ. ನಾನೇ ಜೀವಜಲದ ಬುಗ್ಗೆ ಆಗಿದ್ದೇನೆ ಎಂಬುದಾಗಿ ಹೇಳಿದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ಅನೇಕರು ದಾಹವುಳ್ಳವರಾಗಿ ನಿನ್ನನ್ನು ಅರಸುತ್ತಾ ಅಲ್ಲಲ್ಲಿ ತಿರುಗಾಡುತ್ತಾ ಇರಬಹುದು ಕರ್ತನೆ. ಅದಕ್ಕಾಗಿ ಅಂತ ಪ್ರಿಯ ಜನರಿಗಾಗಿ ನಿನ್ನ ಮುಂದೆ ಜ್ಞಾಪಿಸ್ತೇನೆ ಕರ್ತನೆ. ನಿಜವಾದ ದೇವರು ನೀನಾಗಿದ್ದೆ, ಸತ್ಯವಂತ ದೇವರು ನೀನಾಗಿದ್ದೆ ಅನ್ನುವುದನ್ನು ಅವರು ಗ್ರಹಿಸಿಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ನಮ್ಮೆಲ್ಲರಿಗೆ ನಿನ್ನ ಜೀವಕರವಾದ ವಾಕ್ಯವನ್ನು ಪ್ರತಿನಿತ್ಯ ನೀನು ನೀಡುತ್ತಾ ಇದ್ದಿ ದೇವರೇ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ನಿನ್ನ ಬಳಿ ಬಂದು ಈ ಜೀವಜಲದ ಬುಗ್ಗೆಯಾದ ನಿನ್ನನ್ನು ಕಂಡುಕೊಳ್ಳಲಿಕ್ಕಾಗುವಂತೆ, ಪ್ರತಿನಿತ್ಯ ನಿಮ್ಮ ವಾಕ್ಯವನ್ನು ಗ್ರಹಿಸಿಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ನಮಗಾಗಿ ಈ ಲೋಕದಲ್ಲಿ ಜನಿಸಿ ಬಂದಿರುವಂಥ ಯೇಸು ಕ್ರಿಸ್ತನೇ ನಮ್ಮೆಲ್ಲರನ್ನ ಆಶೀರ್ವದಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.